ಕನ್ನಡಿನ ಸಮಸ್ತ ವೀಕ್ಷಕರಿಗೂ ಹಾಗೂ ಕನ್ನಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮಧೇನು ಕಡೆ ನಮಸ್ತೆ. ಆತ್ಮೀಯ ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಬೀರೇಶ್ ಮಾತಾಡ್ತಿದ್ದೇನೆ. ಇಂದಿನ ತರಗತಿಯಲ್ಲಿ ಅಥವಾ ಇಂದಿನ ಸಂಚಿಕೆಯಲ್ಲಿ AIB ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಎಕ್ಸಾಮಿನೇಷನ್ಸ್ 21ಗೆ ಸಂಬಂಧಪಟ್ಟಂತೆ ಇಂದಿನ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ಗೈಡ್ಲೈನ್ಸನ್ನು ಕೊಡ್ತಾ ಹೋಗ್ತೀನಿ. ನಿಮಗೆ ಯಾವ ರೀತಿ ಇರ್ತದೆ ಎಕ್ಸಾಮ್ ಪ್ಯಾಟ್ರನ್ ಅಂತ ಹೇಳ್ಬಿಟ್ಟು ಈಗಾಗಲೇ ನಾನು ಕೋರ್ಸಸ್ ಸಬ್ಜೆಕ್ಟ್ ಏನು ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಎಕ್ಸಾಮಿನೇಷನ್ಸ್ಗೆ ಯಾವ್ಯಾವ ಸಬ್ಜೆಕ್ಟ್ಗಳಿರ್ತದೆ, ಹೆಂಗೆ ಕಂಡಕ್ಟ್ ಮಾಡ್ತಾರೆ, ಯಾರು ಎಲಿಜಿಬಲ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಈಗಾಗಲೇ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅದ್ರ ಬಗ್ಗೆ ಡೀಟೇಲ್ಸನ್ನು ನಾನು ಮಾಡಿದ್ದೇನೆ ಈಗಾಗಲೇ ಸ್ನೇಹಿತರೆ. ಮುಂದುವರೆದು ಇವತ್ತು ಏನನ್ನ ಹೇಳಲಿಕ್ಕೆ ಇಚ್ಛಿಸ್ತೀನಿ ಅಂದರೆ AIB 21 ಬಗ್ಗೆ ಸಂಪೂರ್ಣ ಡೀಟೇಲ್ಸ್, ಯಾವಾಗ ಪ್ರಾರಂಭವಾಗ್ತದೆ, ಕರೆಕ್ಷನ್ಸ್ ಲಾಸ್ಟ್ ಡೇಟ್ ಇರ್ಬೋದು, ಪೇಮೆಂಟ್ ಲಾಸ್ಟ್ ಡೇಟ್ ಇರ್ಬೋದು, ಅಡ್ಮಿಟ್ ಕಾರ್ಡ್ ಯಾವತ್ತು ರಿಲೀಸ್ ಮಾಡ್ತಾರೆ, ಅದೇ ರೀತಿಯಾಗಿ ಎಕ್ಸಾಮನ್ನು ಯಾವತ್ತು ಕಂಡಕ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ನೆನಪಿರಲಿ. ನೋಡಿ, ನಾನು ಕೊಡ್ತಿರುವಂತಹ ಸ್ಲೈಡಲ್ಲಿ ನಿಮಗೆ ವೆಬ್ಸೈಟಲ್ಲಿ ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಎಕ್ಸಾಮಿನೇಷನ್ಸ್ ಬಗ್ಗೆ ನಾನು ಒಂದು ವೆಬ್ಸೈಟನ್ನು ಸರ್ಚ್ ಮಾಡಿದ್ದೇನೆ. ಅವ್ರು ಕ್ಲಿಯರಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಸ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಟ್ರಸ್ಟ್ ಪೇರಲ್ ಫಸ್ಟ್ ಅಂತ ಹೇಳ್ಬಿಟ್ಟು ಓಮ್ ಅಬೌಟ್ ಸಿಲೆಬಸ್ ನೋಟಿಫಿಕೇಶನ್ಸ್, ಎನಿ ಕ್ವಶನ್ಸ್ ಇದ್ರೆ ಕ್ವಶನ್ಸ್ ಇರ್ಬೋದು, ಕಾಂಟ್ಯಾಕ್ಟ್. ನೋಡಿ, ಅದ್ರ ಕೆಳಗಡೆ ಸ್ನೇಹಿತರೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಸ್ AIB 20 ರಿಪೀಟ್ ಕ್ಯಾಂಡಿಡೇಟ್ಸ್ ಮತ್ತು AIB 21 ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್. ಈಗಾಗಲೇ AIB 20ರಲ್ಲಿ ಎಕ್ಸಾಮ್ ಬರೆದಿರುವಂತಹ ವಿದ್ಯಾರ್ಥಿಗಳು, ಅದರಲ್ಲಿ ಉತ್ತೀರ್ಣರಾಗಿರುವಂತಹ ಅಥವಾ ಫೇಲ್ ಕ್ಯಾಂಡಿಡೇಟ್ ಆಗಿರುವಂಥ ವಿದ್ಯಾರ್ಥಿಗಳು ಈ ಲಾಗಿನ್ ಐಡಿಯನ್ನು ಉಪಯೋಗಿಸ್ಕೊಂಡು ಬಿಟ್ಟು ರಿಜಿಸ್ಟ್ರೇಷನನ್ನು ಮಾಡಬೇಕಾಗ್ತದೆ, ಎಕ್ಸಾಮ್ ಅಪ್ಲಿಕೇಶನನ್ನು ಹಾಕಬೇಕಾಗ್ತದೆ ಸ್ನೇಹಿತರೆ. ಅದೇ ರೀತಿಯಾಗಿ ರಿಜಿಸ್ಟ್ರೇಷನ್ಸ್ ಫ್ರೆಶ್ ಕ್ಯಾಂಡಿಡೇಟ್ಸ್, ಪ್ರಸ್ತುತವಾಗಿ ಯಾರು ಮೊದಲನೇ ಬಾರಿಗೆ AIB ಎಕ್ಸಾಮನ್ನು ಬರೀತಿರುವಂಥ ವಿದ್ಯಾರ್ಥಿಗಳಿಗೆ ರಿಜಿಸ್ಟ್ರೇಷನ್ ಅಂತ ಕೊಟ್ಟಿರ್ತಾರೆ. ಫ್ರೆಶ್ ಕ್ಯಾಂಡಿಡೇಟ್ ಅಂತ ಇರೋದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಮುಖಾಂತರ ನೀವು ಲಾಗಿನ್ ಆಗ್ಬೋದಾಗಿದೆ ಸ್ನೇಹಿತರೆ. ಹಾಗಿದ್ರೆ ನೋಡೋಣ. ನೋಡಿ, ದಿನಾಂಕ 10/2/2026 AIB 21 ಎಕ್ಸಾಮಿನೇಷನ್ಸ್ ಶೆಡ್ಯೂಲ್ ಬಗ್ಗೆ ತಿಳ್ಕೊಂಡು ಬರೋಣ. ಇದ್ರ ಬಗ್ಗೆ ನಾನು ಕೆಳಗಿನ 6/1/2026 ಬಗ್ಗೆ ಈಗಾಗಲೇ ನಾನು ಅದ್ರ ಬಗ್ಗೆ ಸಂಪೂರ್ಣವಾಗಿ ಹಿಂದಿನ ತರಗತಿಯಲ್ಲಿ ವೀಡಿಯೋಸ್ಗಳು ಲಭ್ಯವಿದೆ ಯೂಟ್ಯೂಬ್ ಚಾನಲಲ್ಲಿ. ಅವನು ಸಂಪೂರ್ಣವಾಗಿ ನೀವು ನೋಡಿ ನಾನು PDF ಅನ್ನು ಓಪನ್ ಮಾಡ್ತಾ ಇದ್ದೀನಿ, ನಿಮಗೆ ಕ್ಲಿಯರಾಗಿ ಕಾಣ್ತದೆ ಅಂತ ನಾನು ಭಾವಿಸ್ತೇನೆ. ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಟ್ರಸ್ಟ್ ಕ್ರಿಯೇಟೆಡ್ ಬೈ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ BCIDT ಡೇಟು 10/2/2026 ಹೊರಹೊಮ್ಮಿರುವಂತಹ ಒಂದು ಅಧಿಸೂಚನೆ ಸ್ನೇಹಿತರೆ ಇದು. ನೋಡಿ, ನೋಟಿಫಿಕೇಶನ್ಸ್ ಶೆಡ್ಯೂಲ್ಡ್ ಫಾರ್ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಸ್ 21. ಡಿಯರ್ ಕ್ಯಾಂಡಿಡೇಟ್ಸ್, the Bar Council of India Trust payroll first after successfully concluding the All India Bar Examinations 20 notifies that the next All India Bar Examinations 21 is scheduled to be held on June 7, 2026, for which the registration process begins on February 11, 2026. ಆತ್ಮೀಯ ಸ್ನೇಹಿತರೆ, ಈಗಾಗಲೇ ಏನು AIB ಪರೀಕ್ಷೆಯನ್ನು AIB 20ರ ಪರೀಕ್ಷೆಯನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಿದ್ದು, ಮುಂದಿನ ಪರೀಕ್ಷೆ AIB 21 ನಮ್ಮ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದವರು ಜೂನ್ 7ನೇ ತಾರೀಕು ಇದೇನು AIB 21ರ ಬಗ್ಗೆ ಎಕ್ಸಾಮನ್ನು ನಡೆಸ್ಕೊಡ್ತಾ ಇರೋ ಸ್ನೇಹಿತರೆ. ಈ AIB 21 ಯಾವ ದಿನಾಂಕದಿಂದ ಪ್ರಾರಂಭಗೊಳ್ತಿದೆ ಅಂದರೆ ವಿಚ್ ದ ರಿಜಿಸ್ಟ್ರೇಷನ್ ಪ್ರೊಸೆಸ್ ಬಿಗಿನ್ಸ್ ಆನ್ February 11. ಈಗಾಗಲೇ ನಿನ್ನೆ ಪ್ರಾರಂಭಗೊಂಡಿದೆ ಆತ್ಮೀಯ ಸ್ನೇಹಿತರೆ. ಇವತ್ತು ದಿನಾಂಕ 12ನೇ ತಾರೀಕು, ನಿನ್ನೆಯಿಂದ ಪ್ರಾರಂಭಗೊಂಡಿದೆ. ನೋಡಿ, ನೆಕ್ಸ್ಟ್ ಒನ್ನು, ದ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಹೋಲ್ಡ್ಸ್ ದ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಸ್ ಎಸ್ ಪರ್ ದ ಡೈರೆಕ್ಷನ್ಸ್ ಆಫ್ ಆನರಬಲ್ ಅಪೆಕ್ಸ್ ಕೋರ್ಟ್. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ದ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಹೋಲ್ಡ್ಸ್ ದ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಸ್ ಆಸ್ ಪರ್ ದ ಯಾವ ಗೈಡ್ಲೈನ್ಸ್ ಪ್ರಕಾರಪ್ಪ ಅಂತಂದರೆ ಆಸ್ ಪರ್ ದ ಡೈರೆಕ್ಷನ್ಸ್ ಆಫ್ ಆನರಬಲ್ ಅಪೆಕ್ಸ್ ಕೋರ್ಟ್ ಇನ್ SLP ನಂಬರ್ 2233/7 of 2008 in the matter of Bar Council of India versus Bonifoy Law College and others. The All India Bar Examinations acts as a qualifying exam which every practicing advocate who has enrolled after 2010 must successfully pass in order to practice before the court. ಆತ್ಮೀಯ ಸ್ನೇಹಿತರೆ, ಈ ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಎಕ್ಸಾಮನ್ನು
ಯಾವುದರ ಮಾರ್ಗಸೂಚಿ ಅನ್ವಯ ನಡೆಸಲಾಗ್ತದೆ ಅಂದರೆ ನಮ್ಮ ಅಫೆಕ್ಸ್ ಕೋರ್ಟ್ ಆಗಿರುವಂತಹ ಗೌರವಿತ ಮಾನ್ಯ ಸುಪ್ರೀಂ ಕೋರ್ಟ್ ಅವರು ನೀಡಿರುವಂತಹ ಒಂದು ತೀರ್ಪು ಯಾವ ಪ್ರಕರಣದಲ್ಲಪ್ಪ ಅಂತ ಅಂದರೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ವರ್ಸಸ್ ಬೋನಿ ಫೋಯ್ ಲಾ ಕಾಲೇಜ್ ಈ ಪ್ರಕರಣದಲ್ಲಿ ಏನೋ SLP ನಂಬರ್ 22-33-7-2008 ಆಗಿ ಡಿಸೈಡ್ ಆಗಿರುವಂಥ ಒಂದು ಮ್ಯಾಟರ್ ಆತ್ಮೀಯ ಸ್ನೇಹಿತರೆ ನಮ್ಮ ಅಫೆಕ್ಸ್ ಕೋರ್ಟಲ್ಲಿ. ಇದರ ಪ್ರಕಾರ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಸ್ ಆಕ್ಟ್ಸ್ ಆಸ್ ಎ ಕ್ವಾಲಿಫೈಯಿಂಗ್ ಎಕ್ಸಾಮ್ ವಿಚ್ ಎವ್ರಿ ಪ್ರಾಕ್ಟಿಸಿಂಗ್ ಅಡ್ವೊಕೇಟ್ ಹೂ ಹ್ಯಾಸ್ ಎನ್ರೋಲ್ಡ್ ಯಾರು ಆಫ್ಟರ್ 2010 ನಂತರ ಯಾರು ನಮ್ಮ ಅವರವರ ಸ್ಟೇಟ್ ಬಾರ್ ಕೌನ್ಸಿಲ್ಗಳಲ್ಲಿ ಎನ್ರೋಲ್ ಆಗ್ತಿರುವಂತಹ ಅಡ್ವೊಕೇಟ್ಸ್ಗಳೆಲ್ಲರೂ ಕೂಡ ಈ ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಎಕ್ಸಾಮನ್ನು ಕಂಪಲ್ಸರಿಯಾಗಿ ಬರೀಲೇಬೇಕಾಗ್ತದೆ. ಇದರಲ್ಲಿ ನಿಗದಿಪಡಿಸಿರುವಂತಹ ಅಂಕಗಳನ್ನು ತೆಗೆದುಕೊಂಡ್ರೆ ಅವರು ಎಲಿಜಿಬಲ್ ಟು ಪ್ರಾಕ್ಟೀಸ್ ಇನ್ ಇಂಡಿಯಾ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿಯಾಗಿ ಮುಂದುವರೆದು ಗಮನಿಸಿ, ದ ಡೀಟೇಲ್ಡ್ ಶೆಡ್ಯೂಲ್ ಫಾರ್ AIB 21 ಈಸ್ ಆಸ್ ಫಾಲೋಸ್. ಆಕ್ಟಿವಿಟಿ ಇಂಪಾರ್ಟೆಂಟ್ ಡೇಟ್ಸ್ ಅನ್ನು ನೋಡೋಣ. ಫಸ್ಟ್ ಒನ್ ಗಮನಿಸಿ, ಸೀರಿಯಲ್ ನಂಬರ್ 1 ಅನ್ನು ನೋಡಿ ಸ್ನೇಹಿತರೆ. ಆನ್ಲೈನ್ ರಿಜಿಸ್ಟ್ರೇಷನ್ಸ್ ಫಾರ್ AIB 21 ಬಿಗಿನ್ಸ್ ಫ್ರಮ್. ಮೊದಲನೇದಾಗಿ ಈ ಏನು AIBE 21 ಎಕ್ಸಾಮು ಪರೀಕ್ಷೆಗೆ ಸಂಬಂಧಪಟ್ಟಂತೆ ರಿಜಿಸ್ಟ್ರೇಷನ್ಸ್ ಮಾಡ್ಕೊಳ್ಳೋಕ್ಕೆ ಬಿಟ್ಟಿರುವಂಥ ಒಂದು ದಿನಾಂಕ ನೋಡೋದಾದರೆ ನಿನ್ನೆಯಿಂದ ಫೆಬ್ರವರಿ 11, 2026 ಪ್ರಾರಂಭಗೊಂಡಿದೆ ನಮ್ಮ ಅಪ್ಲಿಕೇಶನ್. ನೀವು ಅಪ್ಲಿಕೇಶನನ್ನು ಹಾಕೋದು ನಿನ್ನೆಯಿಂದ ಪ್ರಾರಂಭಗೊಂಡಿದೆ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಆನ್ಲೈನ್ ರಿಜಿಸ್ಟ್ರೇಷನ್ಸ್ ಫಾರ್ AIB 21 ಕ್ಲೋಸ್ ಆನ್ ಆಗಿದ್ದರೆ ಈ ಪ್ರಾರಂಭಗೊಂಡಿರುವಂಥ ಏನು AIB ಎಕ್ಸಾಮನ್ನು ಬರೀಲಿಕ್ಕೆ ಅಪ್ಲಿಕೇಶನನ್ನು ಹಾಕುವಂತಹ ವಿದ್ಯಾರ್ಥಿಗಳು ಫೆಬ್ರವರಿ 11 ಪ್ರಾರಂಭವಾಗಿದೆ. ಅದೇ ರೀತಿಯಾಗಿ ಇದು ಕ್ಲೋಸ್ ಡೇಟ್ ಬಂದುಬಿಟ್ಟು ಸ್ನೇಹಿತರೆ ಏಪ್ರಿಲ್ 30, 2026 ಅಪ್ಲಿಕೇಶನ್ಸನ್ನು ಕ್ಲೋಸ್ ಮಾಡ್ತಿದ್ದಾರೆ ಆತ್ಮೀಯ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ, ಅಪ್ಲೈ ಮಾಡೋದು ನಿಮಗೆ ಏಪ್ರಿಲ್ 30 ತನಕ ಇದೆ. ನಿನ್ನೆಯಿಂದ ಪ್ರಾರಂಭಗೊಂಡಿದೆ ಸ್ನೇಹಿತರೆ. ತುಂಬ ಟೈಮನ್ನು ಕೊಟ್ಟಿದ್ದಾರೆ. ಏಕೆಂದರೆ ಈಗಾಗಲೇ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ನೋಡೋದಾದರೆ ಏನು KSL ಯೂನಿವರ್ಸಿಟಿ ಹುಬ್ಳಿ ಅಂಡರಲ್ಲಿ ಎಕ್ಸಾಮ್ ಬರೆದಿರುವಂತಹ ವಿದ್ಯಾರ್ಥಿಗಳಿಗೆ 5th ಸೆಮ್ಮಲ್ಲಿ ಎಕ್ಸಾಮು ಕಂಪ್ಲೀಟಾಗಿ ಮುಗಿದಿದೆ. ಅವ್ರದ್ದು ನಾವು ಬಹುಶಃ ಇಂದಿನ ವಿಡಿಯೋದಲ್ಲಿ ಹೇಳಿದಂತೆ ಅಥವಾ ಅವರು ಒಂದು ಹೊರಡಿಸಿರುವಂತಹ ಅಧಿಸೂಚನೆಯ ಮೇರೆಗೆ ಮಾರ್ಚ್ 15 ಅಥವಾ 20 ಒಳಗಡೆ ಅವ್ರ ರಿಸಲ್ಟ್ ಬರ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೇವೆ ಸ್ನೇಹಿತರೆ. ಅಲ್ಲಿಗೆ ಮಾರ್ಚ್, ಏಪ್ರಿಲ್ ಅಲ್ಲಿಗೆ ನಿಮಗೆ ಇನ್ನೂ ಕೂಡ ಟೈಮ್ ಸಿಕ್ಕಂಗೆ ಆಗುತ್ತೆ. ಲಾಟ್ ಆಫ್ ಟೈಮ್ ಇದೆ ನಿಮಗೆ. ಸೊ ನೀವೆಲ್ಲರೂ ಕೂಡ ಎಕ್ಸಾಮನ್ನು ಬರಿಬೋದಾಗಿದೆ. ನಿಮಗೆ ಒಂದು ಉತ್ತಮವಾದಂತಹ ಅವಕಾಶ ಸಿಗ್ತಿದೆ. ಯಾರು ಕೂಡ ಅದನ್ನು ದುರುಪಯೋಗಪಡಿಸ್ಕೊಳ್ಬೇಡಿ, ಅದನ್ನು ಸದುಪಯೋಗಪಡಿಸ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈಗಿಂದನೇ ನೀವು AIB ಎಕ್ಸಾಮಿಗೆ ಪ್ರಿಪೇರ್ ಮಾಡಿ ಸ್ನೇಹಿತರೆ. ಚಾನ್ಸಸ್ ತುಂಬ ಇದೆ. 100% ನೀವು 5th ಸೆಮ್ವರೆಗೂ ಕ್ಲಿಯರ್ ಮಾಡಿಕೊಂಡ್ರೆ ಯಾವುದೇ ಸಬ್ಜೆಕ್ಟು ಡ್ಯೂ ಇಲ್ದಂಗೆ ಅಂಡರ್ಟೇಕ್ ಅಂತ ಒಂದು ಫಾರಮ್ ಇರ್ತದೆ. ಆ ಫಾರಮನ್ನು ನೀವು ಫುಲ್ಫಿಲ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡ್ಬೋದಾಗಿದೆ ಆತ್ಮೀಯ ಸ್ನೇಹಿತರೆ AIB ಎಕ್ಸಾಮನ್ನು. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಹಾಗಿದ್ರೆ ಮುಂದುವರೆದು ಗಮನಿಸಿ, ಲಾಸ್ಟ್ ಡೇಟ್ ಆಫ್ ಪೇಮೆಂಟ್ ಥ್ರೂ ಆನ್ಲೈನ್ ಮೋಡ್. ಈಗ ನೀವೇನೋ ಅಪ್ಲಿಕೇಶನ್ ಹಾಕಿರ್ತೀರಾ, ಆದರೆ ಪೇಮೆಂಟನ್ನು ಮಾಡಿರೋದಿಲ್ಲ. ಅಂತ ಪೇಮೆಂಟನ್ನು ಮಾಡಲಿಕ್ಕೆ ನಿಮಗೆ ಮೇ 1, 2026 ಲಾಸ್ಟ್ ಡೇಟ್ ಆಗಿರ್ತದೆ ಸ್ನೇಹಿತರೆ. ಅದೇ ರೀತಿಯಾಗಿ ಲಾಸ್ಟ್ ಡೇಟ್ ಆಫ್ ಕರೆಕ್ಷನ್ಸ್ ಇನ್ ರಿಜಿಸ್ಟ್ರೇಷನ್ ಫಾರಮ್. ನೀವೇನಾದ್ರು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ ಸ್ಪೆಲ್ಲಿಂಗ್ ಇರ್ಬೋದು, ನಿಮ್ಮ ಫಾದರ್ ನೇಮು, ಮದರ್ ನೇಮು, ಕಾಲೇಜ್ ಡೀಟೇಲ್ಸು, ಎನಿವನ್ ಯಾವುದಾದ್ರೂ ಕೂಡ ಕರೆಕ್ಷನ್ ಇತ್ತು ಅಂತ ಅಂದರೆ ಅದನ್ನು ನೀವು ಮೇ 3, 2026 ಒಳಗೆ ಮಾಡ್ಬೋದಾಗಿದೆ. ಅದೇ ರೀತಿಯಾಗಿ ಇವೆಲ್ಲ ಪ್ರೊಸೀಜರ್ ಮುಗ್ದಾದ್ಮೇಲೆ ಸರ್ ನಮಗೆ ಅಡ್ಮಿಟ್ ಕಾರ್ಡ್ ಅಥವಾ ಹಾಲ್ ಟಿಕೆಟ್ ಯಾವಾಗ ಕೊಡ್ತಾರೆ ಅನ್ನೋದು ನಿಮಗೆ ಒಂದು ತಲೆಯಲ್ಲಿ ಬರ್ತದೆ ಸ್ನೇಹಿತರೆ. ಈ ಅಡ್ಮಿಟ್ ಕಾರ್ಡ್ ಟು ಬಿ ರಿಲೀಸ್ಡ್ ಫ್ರಮ್ ಯಾವಾಗ ನೀಡ್ತಾರಪ್ಪ ನಮಗೆ ಅಂದರೆ ಮೇ 22, 2026 ನಿಮಗೆ AIB ಎಕ್ಸಾಮ್ 21ಗೆ ಸಂಬಂಧಪಟ್ಟಂತೆ ಹಾಲ್ ಟಿಕೆಟನ್ನು ಬಿಡುಗಡೆಗೊಳಿಸ್ತಾರೆ ಆತ್ಮೀಯ ಸ್ನೇಹಿತರೆ. ಆ ದಿನ ನಿಮಗೆ ಎಲ್ಲರಿಗೂ ಕೂಡ ಅಪ್ಲೈ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಸಿಗ್ತದೆ. ಅದೇ ರೀತಿಯಾಗಿ ಡೇಟ್ ಆಫ್ ಎಕ್ಸಾಮಿನೇಷನ್ಸ್ ಫಾರ್ AIB 21. ಹಾಗಿದ್ರೆ ಎಕ್ಸಾಮ್ ಯಾವತ್ತು ನಡೆಸ್ತಿದ್ದಾರೆ ಸರ್ ಅಂತ ಅಂದರೆ ಜೂನ್ 7, 2026 ನಡೆಸ್ತಿರುವಂತಹ ಒಂದು ಪರೀಕ್ಷೆ ಸ್ನೇಹಿತರ ಆತ್ಮೀಯ. ಇದು ಅರ್ಥ ಮಾಡ್ಕೊಳ್ಳಿ. ಕೆಳಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ನೋಟ್ ಅಂತ ಹೇಳ್ಬಿಟ್ಟು, ದ ಪಾಸಿಂಗ್ ಪರ್ಸೆಂಟೇಜ್ ಫಾರ್ ಜನರಲ್ ಅಂಡ್ OBC ಕ್ಯಾಂಡಿಡೇಟ್ಸ್ ಈಸ್ ಫಿಕ್ಸ್ಡ್ ಅಟ್ 45% ಅಂಡ್ ಫಾರ್ SC/ST ಅಂಡ್ ಸ್ಪೆಷಲಿ ಹೇಬಲ್ಡ್ ಕ್ಯಾಂಡಿಡೇಟ್ಸ್ ದ ಪಾಸಿಂಗ್ ಪರ್ಸೆಂಟೇಜ್ ಈಸ್ ಫಿಕ್ಸ್ಡ್ ಅಟ್ 40%. ನೋಡಿ ಸ್ನೇಹಿತರೆ, ಈ ಎಕ್ಸಾಮ್ ಬಗ್ಗೆ ನಾನು ಈಗಾಗಲೇ ಇನ್ನೊಂದು ವಿಡಿಯೋದಲ್ಲಿ ಅಂತ ಹೇಳ್ಕೊಟ್ಟಿದ್ದೇನೆ. ಈ ಎಕ್ಸಾಮ್ ನಡೆಯೋದು ನಿಮಗೆ 100 ಮಾರ್ಕ್ಸಿಗೆ 3 hours ಇರ್ತದೆ.
ಇಲ್ಲಿ ತುಂಬ ವಿದ್ಯಾರ್ಥಿಗಳು ಮಿಸ್ ಮಾಡ್ಕೊಳ್ತಿದ್ದಾರೆ. ಏನಪ್ಪ ಅಂತ ಅಂದರೆ ಹ್ಯಾಂಡಿಕ್ಯಾಪ್ಟ್ ಇರುವಂತಹ ವಿದ್ಯಾರ್ಥಿಗಳಿಗೆ 4 ಅವರ್ಸ್ ಇರ್ತದೆ. 4 ಗಂಟೆ ಮಾಮೂಲಿ ಕಾಮನ್ ಆಗಿ ಬರೆಯುವಂತಹ ವಿದ್ಯಾರ್ಥಿಗಳಿಗಿಂತ ಹ್ಯಾಂಡಿಕ್ಯಾಪ್ಟ್ ಇರುವಂಥ ವಿದ್ಯಾರ್ಥಿಗಳಿಗೆ 1 ಗಂಟೆ ಸಮಯವನ್ನು ಹೆಚ್ಚುವರಿಯಾಗಿ ನೀಡಲಾಗಿರ್ತದೆ. ಅದನ್ನು ನೀವು ಗಮನಿಸಬೇಕಾಗ್ತದೆ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಅವರನ್ನು ಹೊರತುಪಡಿಸಿ ಇನ್ನೆಲ್ಲ ವಿದ್ಯಾರ್ಥಿಗಳಿಗೆ SC ST ಮತ್ತು OBC ವಿದ್ಯಾರ್ಥಿಗಳಿಗೆ 3 ಗಂಟೆ ಅವಧಿ ಇರ್ತದೆ, ನಿಗದಿಪಡಿಸಿರ್ತಾರೆ ಆತ್ಮೀಯ ಸ್ನೇಹಿತರೆ. ನೀವು ಬ್ಯಾರೆಕ್ಸ್ ಅಂತ ತಗೊಂಡು ಹೋಗಿರ್ತೀರ, ಅದನ್ನು ನಾನು ಮುಂದಿನ ತರಗತಿಯಲ್ಲಿ ಹೇಳ್ತೀನಿ ಯಾವ ರೀತಿಯಾಗಿ ಪ್ರಿಪ್ರೇಷನ್ಸ್ ಮಾಡಬೇಕು, ಯಾವ ರೀತಿಯಾಗಿ ಬ್ಯಾರೆಕ್ಸ್ಗಳನ್ನು ಓದಬೇಕು, ಸರ್ ಹೆಂಗೆ ಓದಿದರೆ ನಾವು ಪಾಸ್ ಆಗ್ಬೋದು, ಸರ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಸಾಲ್ವ್ ಮಾಡಲ, ಈಗಾಗಲೇ ಪ್ರೀವಿಯಸ್ ಕ್ವಶನ್ಸ್ ಪೇಪರನ್ನು ನಾವು ಓದಿದರೆ ಸಾಕಾಗುತ್ತಾ, ನಾನು ಅದ್ರ ಬಗ್ಗೆ ಮುಂದಿನ ತರಗತಿಯಲ್ಲಿ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ. ನೋಡಿ, ಇಂದಿನ ತರಗತಿಯಲ್ಲಿ ನಾನು ಏನು ಹೇಳ್ತಿದ್ದೀನಪ್ಪ ಅಂತಂದರೆ ಪಾಸಿಂಗ್ ಪರ್ಸೆಂಟೇಜ್ 100 ಮಾರ್ಕ್ಸಿಗೆ ನೀವು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತೀರಾ. ಓಪನ್ ಬುಕ್ ಎಕ್ಸಾಮ್ ಇರ್ತದೆ, ಬ್ಯಾರೆಕ್ಸ್ ಅಂತ ತೊಗೊಂಡು ಹೋಗಿರ್ತೀರಾ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರೋದ್ರಿಂದ ನೀವು ಟಿಕ್ ಹಾಕೋದಷ್ಟೇ. ABCD ಅಂತ ಕೊಟ್ಟಿರ್ತಾರೆ, OMR ಮೇಲೆ ನೀವು ಶೇಡ್ ಮಾಡಬೇಕಾಗ್ತದೆ ಕರೆಕ್ಟ್ ಇರೋ ಅಂತ ಆನ್ಸರ್ಗೆ ಸ್ನೇಹಿತರೆ. ಸರ್ SC ST ಆದರೆ 100ಕ್ಕೆ 40 ಮಾರ್ಕ್ಸನ್ನು ತಗೋಬೇಕಾಗ್ತದೆ. OBC ಆದರೆ 100ಕ್ಕೆ 45 ಮಾರ್ಕ್ಸನ್ನು ಪಡೆದುಕೊಳ್ಬೇಕಾಗ್ತದೆ ಆತ್ಮೀಯ ಸ್ನೇಹಿತರೆ. ಇಟ್ ಈಸ್ ಮ್ಯಾಂಡೇಟರಿ. ಅದೇ ರೀತಿಯಾಗಿ ಇನ್ನು ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳು ಕೂಡ 100ಕ್ಕೆ 40 ಮಾರ್ಕ್ಸನ್ನು ತೆಗೆದುಕೊಂಡ್ರೆ ಎಲಿಜಿಬಲ್ ಟು ಪ್ರಾಕ್ಟೀಸ್, ನೀವು ಪ್ರೊಫೆಷನ್ಸನ್ನು ನೀವು ಪ್ರಾಕ್ಟೀಸ್ ಮಾಡಲಿಕ್ಕೆ ಎಲಿಜಿಬಲ್ ಟು ಇಂಡಿಯಾ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಎಲ್ಲರಿಗೂ ಕೂಡ. ಇಂದಿನ ತರಗತಿಯಲ್ಲಿ ಮುಂದಿನ ತರಗತಿಯಲ್ಲಿ ನಿಮ್ಮೊಂದಿಗೆ ಮತ್ತೆ ಸಿಗ್ತೇನೆ. ಎಲ್ಲರಿಗೂ ಕೂಡ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ.